ರೋಡ್ ತೋರಿಸ್ಬಿಟ್ಟು ಬಿಡಿ. ಹ್ಞೂ ನಂಬರ್ చెప్పుకోండి మనసులో చెప్పుకుంటారు పర్లేదు. కూర్చొని క్లీన్గా క్లీన్ చేసి ఇడాల్సిండే లెన్స్ ఇంకా క్లీన్ కాలి బాగా అట్లా బాగా అట్లా ఉంది. ನೀರು ಬಂದರೆ ಒಂದು ನೀರು ಬಂದರೆ ಕ್ಲಿಯರ್ ಆಗ್ಬಿಡುತ್ತೆ. ಬಿಡು ಅಷ್ಟು ಸರ ಅಂತ ಬಿಡು. ನೋಡಿ ಇವಾಗ ಕ್ಲಿಯರ್ ಆಗಿದೆ. ನೋಡಿ ಹೋಗ್ತಾರೆ ಮಳೆ ಬಿದ್ದಿದ್ದಲ್ಲ ಹೊರಗಡೆ ಏನಾಗುತ್ತಲ್ಲ ಆ ಮೀನು ಬಿಸಿ ಇರ್ತದಲ್ಲ ಕಾಂಕ್ರೀಟ್ ಆಗ್ಬಿಡುತ್ತೆ. ಯಾವಾಗ ಮಳೆ ಬಂದರೆ ಇದೇ ಪ್ರಾಬ್ಲಮ್. ಮಳೆ ಬರ್ತಾನೆ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ತಣ್ಣಗಾಗ್ಬಿಡುತ್ತೆ. ಹಂಚ ಮೇಲೆ ನೀರು ಹಾಕ್ದಂಗೆ ಇರುತ್ತೆ. ಹಾಂ ಸಕಲೇಶ್ಪುರ ಕ್ಲೈಮೇಟ್ ಆಗಿಬಿಟ್ರೆ ಹೊರಗಡೆ ನೋಡಿ ಎಷ್ಟು ಕ್ಲಿಯರ್ ಆಗಿತ್ತು. ಮತ್ತೆ ಫಾಗ್ ಕ್ರಿಯೇಟ್ ಆಯಿತು. ನೀರು ಬಂದರೆ ಕ್ಲಿಯರ್ ಆಗ್ಬಿಡುತ್ತೆ. ನೀರು ಎಲ್ಲಿರುತ್ತೆ ಅದೇ ಲೆವೆಲ್ ಸರ್. ಕೇಸಿಂಗ್ ಎಂಡ್ ಅದು ಡೌನ್ ಮಾಡಿ ಆ ಓಲ್ಡ್ ಎಷ್ಟು ಹೇಳಿ ನೋಡಿ. ಒಂದೊಂದು ಹನಿ ನೀರು ಬೀಳ್ತಾ ಇದೆ ನೋಡಿ. ಮಳೆ ನೀರು ಬಂದಿದೆಯಲ್ಲ ಅದೆಲ್ಲ ಭೂಮಿಗೂ ಬೀಳ್ತಾ ಇದೆ ನೋಡಿ. ಒಂದೊಂದು ಹನಿ ಬೀಳ್ತಾ ಇದೆ. ಅದೇನು ಲೆಕ್ಕಕ್ಕಿಲ್ಲ ಬಿಡಿ. ಎಷ್ಟು ಇಲ್ಲ ಎಂದು 4 ಗಂಟೆ ಅಂತಿದೆ 90 ಅಡಿ ಏನಿಲ್ಲ. ನೀರು ಬಂದರೆ ಏನು ಒಳ್ಳೇದಲ್ಲ. ಇನ್ನು ಅದೆಲ್ಲ ಲೀಕೇಜ್ ಎಲ್ಲ ಕಂಟ್ರೋಲ್ ಮಾಡೋಕ್ಕಲ್ಲ. ಇನ್ನೂ ಒಳ್ಳೇದು ಉಂಟು ನೋಡೋಣ. ಇನ್ನು ನಮಗೇನು ಕಾಣಿಸಿಲ್ಲ ಇನ್ನು. హలో సార్ సార్ నేను బోర్ దగ్గర ఉన్నాను, వస్తారా మీరు? ఎక్కడున్నారు సార్? అవునా, బోర్లో కెమెరా 110 ಇಲ್ಲೊಂದು ಚಿಕ್ಕದು ಸೋರ್ಸ್ ಬರ್ತದೆ ನೋಡಿ. ಆ ಕಡೆ ಬರ್ತದೆ ಮೇಲೆ ಎತ್ತಿ 110 ಬರ್ತದೆ. 110 ಹೆಂಗಿದೆ ಇಲ್ಲಿ ಕಾಣಿಸ್ತದೆ ನೋಡಿ. ಇದು ಫಾಗ್ ಹೆಂಗಿದೆ ನಿಮ್ಮ ಪ್ರಕಾರ? ಇಲ್ಲ ಇಲ್ಲಿ ಸ್ವಲ್ಪ ಲೂಸ್ ಆಗಿದೆ ನೋಡಿ. ಡೀಸೆಂಟ್ ಆಗಿದೆಯಾ? ಇಲ್ಲ ಇಲ್ಲಿ ಸ್ವಲ್ಪ ಲೂಸ್ ಆಗಿದೆ ಏರಿಯಾ. ಸಿಲ್ಟ್ ಏನು ಬರಲ್ಲ ನೋಡಿ ಚೆಕ್ ಮಾಡ್ತೀನಿ ಟೋಟಲ್. ಇಲ್ಲ ಇವಾಗ ತಾನೇ ಸ್ಟಾರ್ಟ್ ಮಾಡೋದಲ್ಲ. ಫುಲ್ ಬೋರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮಗೆ ಒಂದು ಐಡಿಯಾ. ಚೆಕ್ ಮಾಡು. ಚೆಕ್ ಮಾಡು. ಇಲ್ಲ ಫಾಗ್ ಬಂದಿರೋದ್ರಿಂದ ಕ್ಲಿಯರೆನ್ಸ್ ಬರ್ತಾ ಇಲ್ಲ. ಅದು ಕೆಲವೊಂದು ಬೋರ್ಲ್ ಇರುತ್ತೆ, ಕೆಲವೊಂದು ಬೋರ್ಲ್ ಇರಲ್ಲ. ಇವಾಗ ನೋಡಿ ಅದರಲ್ಲಿ ಫಾಗ್ ಇದಿಲ್ಲ, ಹೇಳಕ್ಕಲ್ಲ ಯಾವುದೆಲ್ಲ ಇರ್ತಂತೆ. ಚೆಕ್ ಮಾಡು ಚೆನ್ನಾಗಿ ಚೆಕ್ ಮಾಡು. ಯಾಕಂದರೆ ಕ್ಯಾಮ್ರಾ ಕ್ಲಿಯರ್ ಆಗಿದ್ರೆ ಏನು ಫೋಲ್ಡ್ ಗೊತ್ತಾಗೋದಿಲ್ಲ, ಅಂದರೆ ಫಾಗ್ ಇದ್ರೆ ಗೊತ್ತಾಗಲ್ಲ. ಈಗ ಚೆಕ್ ಮಾಡಿ ಚೆನ್ನಾಗಿ ಚೆಕ್ ಮಾಡು. ಹೊಡಿಲಿ ಕೆಳಗಡೆ ನೋಡಿ. ಕೈ ನೋಡಲಿ. ಫಾಗ್ ಇದೆಯಾ? ಕ್ಲಿಯರ್ ಆಗ್ತದೆ ನೋಡಿ.
ಬಂದಿದೆ ಅಂತ ಹೇಳಿದ್ರೆ ಯಾವ ಏರಿಯಲ್ಲಿ ಮೇಲೆಲ್ಲ ಕೆಳಗಡೆನಾ ಮೇಲೆ ಎಲ್ಲೋ ಬಂದಿದೆ ಬಿಡಿ ಸೈಡು ಅದೇ ಮೇಲೆ ಬರ್ತದಲ್ಲ 110ರಲ್ಲಿ ಎಷ್ಟು ಆಗಿದೆ ಈಗ 110 ಇತ್ತು ಅದು. ಹ್ಞೂ ಅದು ಇವೆಂಚುಲಿ ಡ್ರೈ ಆಗ್ಬೋದಲ್ವಾ? ಏನು ಹೇಳಿ ಅದು ಹೇಳೋಕ್ಕಾಗಲ್ಲ. ಒಂದೊಂದು ಟೈಮ್ ಬರ್ತಾ ಇರುತ್ತೆ, ಇಲ್ಲ ಹೇಳೋಕ್ಕಾಗಲ್ಲ. ಚೇಂಜ್ ಹೆಚ್ಚು ಕಮ್ಮಿ ಒಂದೊಂದು ಕ್ಯಾಮ್ರಾ ಬಿಡೋ ಟೈಮಲ್ಲಿ ಒಂದೊಂದು ಜಾಗದಲ್ಲಿ ನೀರು ಬರ್ತಾ ಇರುತ್ತೆ. ಹಲೋ ಹಲೋ ಹಾಂ ಸಿಸ್ಟರ್, నేను చేయనా? అవునా, ఒక హాఫ్ అన్ అవర్ తర్వాత రమ్మంటారా? అక్కడ ఎవరు లేరు, ఓన్లీ స్టాఫ్స్ ఉన్నారు. ఒక 20 మినిట్స్ లేకపోతే కూర్చోమనండి. పర్వాలేదు, కాదు వాళ్ళు అది మీది సైకోట్రోపిక్స్ ఉంది కదా, వాళ్ళు ఇవ్వరు అలాగే. ఎన్నడిలో అవును, ಇದು ಫುಲ್ಲು ಆಯಿಲ್ ಅಲ್ಲ, ಅದು ಗ್ರೀಸ್ ಎಲ್ಲ ಇರ್ತಾವಲ್ಲ ಗಾಡಿ ಎಲ್ಲ ಇದು ಮಾಡ್ತಾರೆ. ಅದು ಎಷ್ಟಲ್ಲಿದೆ ಅದು? ಹೇಳ್ತಾರೆ ಎಂತ ಈ ಲೈಟ್ ಸರ್ ಅಮ್ಮ చూసుకోలేదా ఎంత ఇది 350 300 ಹಾಂ 350 ಇಡಿ. ನೆಕ್ಸ್ಟ್ ನಂಬರ್ ಚೆಕ್ ಮಾಡಿ ಇವಾಗ ನಿಮ್ಮ ಕ್ಯಾಮ್ರಾಕ್ಕೆಲ್ಲ ಗ್ರೀಸ್ ಇದೆಯಲ್ವಾ? ಕ್ಯಾಮ್ರಾ ಗ್ರೀಸ್ ಸಂಬಂಧ ಇಲ್ಲ. ಗ್ರೀಸ್ ಹಚ್ಕೊಳಲ್ವಾ? ಹಚ್ಚಿದ್ದೀನಿ ಆಲ್ರೆಡಿ ಹಚ್ಚಿದ್ದೀನಿ. ಕ್ಯಾಮ್ರಾ ಗ್ರೀಸ್ ಇದೆ ಆಲ್ರೆಡಿ. ಇದಕ್ಕೇನು ಅವಶ್ಯಕತೆ ಇಲ್ಲ ಗ್ರೀಸ್ ಆಗೋದು ಅಷ್ಟು, ಅದಕ್ಕೆ ಬಿಡಬೇಕು, ಸ್ಲಿಪ್ ಆಗಿ ಬರ್ಬೇಕು. ಅಲ್ಲಲ್ಲ, ನಿಮ್ಮ ಕ್ಯಾಮ್ರಾಕ್ಕೆ ಅಲ್ಲಿ ಗ್ರೀಸ್ ಮೇಲ್ಗಡೆ ಇತ್ತಲ್ವಾ? ಏನಾಗಲ್ಲ, ಅದೇನು ತೊಂದರೆ ಆಗಲ್ಲ. ಕ್ಯಾಮ್ರಾಗೆ ಹಚ್ಕೊಂಡು ನಾವೇ ಗ್ರೀಸ್ ಹಾಕ್ಬಿಡ್ತೀರಿ. చూసుకో ಹಾಂ ಬಿಡಿ. ಸೋರ್ಸಾ? ಇಲ್ಲ 400 ಆಯಿತು ಅಂತ ಹೇಳ್ತಿದ್ದೆ. ಇವಾಗ ನೀರು ತುಂಬ್ತಾ ಇರುತ್ತಲ್ವಾ, ಲೆವೆಲ್ ಇನ್ನೂ ಜಾಸ್ತಿ ಆಗುತ್ತಾ? ಅಪ್ ಡೌನ್ ಆಗ್ತಾ ಇರುತ್ತೆ. ಮೋಟ್ರ್ ಆನ್ ಮಾಡೋಕ್ಕೆ 2 ಹೋಗುತ್ತೆ. ಅಲ್ಲ, ಇವಾಗ ಮೋಟ್ರ್ ಆನ್ ಇಲ್ಲಲ್ಲ? ಇಲ್ಲ, ಒಂದು ಲೆವೆಲ್ ಬಂದು ಇಟ್ಕೊಳ್ಳುತ್ತೆ, ಆಮೇಲೆ ಮೇಲಕ್ಕೆ ಬರಲ್ಲ. ಬರಲ್ವಾ? ಒಂದು ಲೆವೆಲ್ ಬಂದು ಇಟ್ಕೊಳ್ಳುತ್ತೆ, ಅದಕ್ಕೆ ಮೇಲೆ ಹತ್ತಲ್ಲ. 330 ಇದೆಯಲ್ಲ, ಈಗ 350 ಇದಿಲ್ಲ. ಇನ್ನೊಂದು ವರ್ಷ ಬಿಟ್ಕೊಂಡು ನೋಡಿದ್ರೆ ಮೇಲೆ ಇರ್ತದೆ, ಇಲ್ಲ ಕೆಳಗಡೆ ಇರ್ತದೆ, ಏನಾದರೂ ಆಗಿರುತ್ತೆ. ನೀವು ಯೂಸ್ ಮಾಡಿಲ್ಲ ಅಂದರೆ ಮೇಲೆ ತುಂಬ ಬಂದುಬಿಡಲ್ಲ. ಅದು ಸೇಮ್ ಹಸು ಹಾಲು ಹೆಂಗೆ ಕರೀತಾರೆ ಅದೇ ಟೈಪೇ. ಡೈಲಿ ಬರ್ತಾನೆ ಇರ್ತದೆ. ಇಲ್ಲ ಒಟ್ಟಿಗೆಲ್ಲ ಒಂದೇ ದಿನ ಹೇಳ್ಕೊಳ್ಳೋ ಅಂದರೆ ಅಲ್ಲಿ ಸಿಗಲ್ಲ, ಇಲ್ಲಿ ಸಿಗಲ್ಲ. ಆ ಥರ ಎಳಿತಾದರೆ ಡೈಲಿ ಬರ್ತಾನೆ ಇರ್ತದೆ.
ಥರ ಆಗ್ಬೇಕು ನೀರು. ಇಲ್ಲ ಇಲ್ಲ ಸೋರ್ಸ್ ಇದ್ರೆ ನಾವೇ ನಿಲ್ಲಿಸ್ತೀವಿ. ಕೆಳಗಡೆ ನೀರು ಫ್ಲೋ ಹೋಗ್ತಾ ಇರುತ್ತಲ್ಲ, ಪಂಚರ್ ಮಾಡಿದ್ರೆ ನೀರು ಮೇಲೆ ಬರುತ್ತೆ. ಅದ್ರ ಫೋರ್ಸ್ ಎಷ್ಟಿದೆ ಅಷ್ಟು ಕೆಪಾಸಿಟಿ ಅಷ್ಟು ಬರುತ್ತೆ ಅಷ್ಟೇ. ಬೋರ್ ಅಂದರೆ ಏನಿಲ್ಲ. 4-5 ಕಡೆ ಹೋಗ್ತಾ ಇರುತ್ತೆ. ಒಂದು ಸೆಂಟ್ರ್ ಪಾರ್ಟಿಕಲ್ ಎಲ್ಲ ಇದು ಮಾಡ್ತಾರೆ, ಬೋರ್ ಮಾಡ್ತಾರೆ. ಬೋರ್ ಮಾಡೋ ಟೈಮಲ್ಲಿ ಅಲ್ಲಿ ಪಂಚರ್ ಆದಾಗ ಎಷ್ಟು ನೀರು ಅದು ಕೆಪಾಸಿಟಿ ಅಷ್ಟು ಕೆಪಾಸಿಟಿ ಮೇಲೆ ಬರುತ್ತೆ ನೀರು. ನೀವು ಎಳ್ಕೊಳ್ತಾರೆ ನೀರು ಬರ್ತಾ ಇರ್ತದೆ. ಸರ್ ಒಂದೊಂದು ಇರ್ತವೆ, ಅದು ಫೈಂಡ್ ಔಟ್ ಆಗಲ್ಲ ಕ್ಯಾಮ್ರಾ. ಏನು ಹೇಳಿ? ಲೂಸಾ? ಇಲ್ಲೇನೂ ಕಾಣಿಸಿಲ್ಲ ನಮಗೇನು. ಕಾಣಿಸಿದ್ರೆ ನಾನು ಹೇಳ್ತಾ ಇದ್ದೆ. ಅವು ಡ್ರಿಲ್ಲಿಂಗ್ ಟೈಮಲ್ಲಿ ಬೇರೆ ಬರುತ್ತೆ, ಕ್ಯಾಮ್ರಾಗೆ ಬೇರೆ. ಡ್ರಿಲ್ಲಿಂಗ್ ಟೈಮಲ್ಲಿ ನೋಡ್ತಿದ್ರೆ ನಾವು ಗೊತ್ತಾಗತ್ತೆ ಇಲ್ಲ ಅವ್ರಿಗೆ. ಡ್ರಿಲ್ಲಿಂಗ್ ಓಡಿಸ್ತಾ ಇರ್ತಾನಲ್ಲ ಅವ್ರಿಗೆ ರೋಡ್ ಸಡನ್ನಾಗಿ ಇಳಿತದೆ, ಅದನ್ನೇ ಮೂಮೆಂಟ್ ಇರ್ತದೆ. ಕ್ಯಾಮ್ರಾಗೆಲ್ಲ ಪ್ರತಿಯೊಂದು ಕಾಣಿಸಲ್ಲ. ಒಂದು ರೆಫರೆನ್ಸ್ಗೋಸ್ಕರ ಕ್ಯಾಮ್ರಾ ಬಿಡೋದು ಅಷ್ಟೇ. ಎಕ್ಸಾಕ್ಟ್ ನಾವು ರಿಸಲ್ಟ್ ಕೊಡೋಕ್ಕಾಗಲ್ಲ. ನಮಗಿಂತ ಪಕ್ಕ ಅವ್ರು ಹೇಳ್ತಾರೆ. ಯಾಕಂದ್ರೆ ಡ್ರಿಲ್ಲಿಂಗಲ್ಲಿ ಅವ್ರು ತಾನೇ ಇರೋದು. ಅಲ್ಲಿ ಏನು ಬರ್ತದೆ ಔಟ್ಪುಟ್ ಅವ್ರಿಗೆ ತಾನೇ ಗೊತ್ತಾಗುತ್ತೆ ಎಕ್ಸಾಕ್ಟ್ಲಿ. ನೋಡ್ತಾರೆ ಅವರು, ನೋಡ್ತಾರೆ ಆ ಕಡೆಯಿಂದ. ರೀಸೆಂಟಾಗಿ ಜಾಸ್ತಿ ಆಗಿರೋದು ಕರೆಂಟ್ಗೆಲ್ಲ ಡಬಲ್ ತ್ರಿಬಲ್. ಮೊದಲು 30,000 ಕಟ್ಟರೆ ಸಿಗ್ತಾ ಇತ್ತು, ಇವಾಗ ತ್ರಿಬಲ್ ಮಾಡಿಬಿಟ್ಟಿದ್ದೀನಿ. 1 ಲಕ್ಷ ಆಗುತ್ತೆ. ಅದೇ ಎಲ್ಲ ಒನ್ ಡೇ ಡಬಲ್ ತ್ರಿಬಲ್ ಎಲ್ಲ ಅದೆಲ್ಲ ರೈಟ್ ಮಾಡೋರು. ನಮ್ಮ ಕಸ್ಟಮರ್ಗೆ ಒಬ್ಬರು ಏನು ಸರ್, ನಮ್ಮ ಕಸ್ಟಮರ್ಗೆ ಕೋರಮಂಗಲದಲ್ಲಿ ಎಲ್ಲ ಮಾತುಕತೆ ಆಗಿ 38,000ಗೆಲ್ಲ ಮಾತುಕತೆ ಆಗಿ ಹೋಗಿದೆ ಅವತ್ತು. ಜಾಸ್ತಿ ಹೇಳ್ತಾನಪ್ಪ, ಬೇರೆ ಏನೋ ಕಮ್ಮಿ ಮಾಡ್ತಾನೆ ಅಂತ ಹೇಳಿದೆ. ಇಬ್ಬರ ಹತ್ರ ಮಾಡಿಸಿಲ್ಲ, ಸೈಲೆಂಟ್ ಆಗ್ಬಿಡು. ಒಂದು ತಿಂಗಳು ಇವಾಗ ಕೇಳಿದ್ರೆ ಅವ್ರಿಗೂ 90,000 ಹೇಳ್ಬೋದು. ಬರೀ 1,000 ರೂಪಾಯಿಗೆ ಡಿಫ್ರೆನ್ಸ್ ಆಗಿ ನೀನು ಕೊಡ್ಬೇಕು ಅಂತ ಹೇಳಿದ್ದಕ್ಕೆ ಇವಾಗ ತ್ರಿಬಲ್ ಅಷ್ಟು ಕಟ್ಟಬೇಕು ದುಡ್ಡು. ಬರೀ ಒಂದೇ ದಿವಸದಲ್ಲಿ ಒಂದಿನ ಸೈನ್ ಆಗಿಬಿಟ್ಟಿದೆ, ಏನೋ ತೊಂದರೆ ಇರ್ತಾ ಇರ್ತದೆ. ಮಾರ್ಚಲ್ಲೋ ಯಾವಾಗ ಸ್ಟಾರ್ಟ್? ಮಾರ್ಚಲ್ಲೋ ಏಪ್ರಿಲ್ 1st ಸ್ಟಾರ್ಟ್ ಆಗಿರೋದೆಲ್ಲ ಹೊಸದು. ಇಲ್ಲ, ಅದ್ರಲ್ಲಿ ನಿಮ್ಗೆ ರೀಫಂಡ್ ಇದೆ. DTH ತೊಗೊಂಡ್ರೆ ಅದು ರೀಫಂಡ್ ಆಗುತ್ತೆ. ರೀಫಂಡ್ ಅಂದರೆ ನೀವು ಇದು ತೊಗೊಳ್ತೀರಲ್ಲ, ಮೀಟ್ರ್ ತೊಗೊಳ್ತೀರಲ್ಲ, ಚಾರ್ಜ್ ತೊಗೊಳ್ಳುವಾಗ ಅದಲ್ಲಿ ಅವನು ಮೈನಸ್ ಮಾಡ್ತಾನೆ. ಏನು ಮೈನಸ್ ಮಾಡೋಕ್ಕಲ್ಲ, ಹಿಂಗೆ ಒಂದು ಲೆವೆಲ್ ಮಾಡಿಬಿಡ್ತಾರೆ. ನಿಮ್ಮ DD ಅಮೌಂಟ್ ಮಾತ್ರ ಮೈನಸ್ ಆಗುತ್ತೆ, ಬೇರೆ ಲಂಚ ಗಿಂಚ ಏನೂ ಮೈನಸ್ ಆಗಲ್ಲ. DD ಅಮೌಂಟ್ ಮಾತ್ರ ನಿಮ್ಮದು. ಹಲೋ, ಹಾಂ చెప్పనా? మీట్రా ఒక హాఫ్ అన్ అవర్ కెమెరా ఇస్తున్నాను, ఫోన్ చేస్తాను నీకు. ఒక హాఫ్ అన్ అవర్ ఫోన్ చేస్తాను.
ಅದೇ ಚೆಕ್ ಮಾಡ್ತೇನೆ. ನೀರು ಗಲೀಜ್ ಆಗಿದೆಲ್ಲ ಕ್ಲಾರಿಟಿ ಇಲ್ಲ. ಡೌನ್ ಚೆಕ್ ಡೌನ್ ಮಾಡಿ. ಚಿಕ್ಕದೊಂದು ಸೋರ್ಸ್ ಇದೆ. ಎಷ್ಟು ನೋಡು. ನಂಬರ್ ಏನು ಈ ಕಡೆ ನೈನ್ ಟೆನ್ ಹೇಳಿ. ಒಂದು ಸೋರ್ಸ್ ಇಲ್ಲ ಸರ್ ಎಲ್ಲ ಸೋರ್ಸು ಕ್ಯಾಮ್ರಾಗೆ ಫೈಂಡ್ ಔಟ್ ಆಗಲ್ಲ ಸರ್. ಫೈಂಡ್ ಔಟ್ ಆಗೋದು ಮಾತ್ರ ಹೇಳ್ತೀವಿ ನಾವು. ಆ ಥರ ನೀರು ಕ್ಲಿಯರ್ ಆಗಿದ್ದರೆ ಒಂದು ಸ್ವಲ್ಪ ಅದರಲ್ಲೇ ಎಷ್ಟು ಎಲ್ಲ ಪ್ರತಿಯೊಂದು ಸೋರ್ಸ್ ಫೈಂಡ್ ಔಟ್ ಕ್ಯಾಮ್ರಲ್ಲಿ ನೋಡ್ಲಿಕ್ಕೆ ಹೇಳೋಕ್ಕಾಗಲ್ಲ. ಎಷ್ಟು ಕಣ್ಣು ಕಾಣಿಸ್ತದೆ ಅಷ್ಟು ಹೇಳ್ತೀರಿ. ನಂಬರ್ చూడు ఆవిడ 600 ఏమో చూడాలంటే నువ్వు నెంబర్ చెప్పుకోబెట్టి వాళ్ళు అడిగింటారు 600 అట్లా ఉంది. తిరిగి ఎత్తి చూపి ఏముందో ఏది లేదో అట్లీస్ట్ నిలిపి చూపించండి. ఇది 600 రోజు ఏ అవసరం లేదు. ఏం కనబడదు గీత. ఫస్ట్ నెంబర్ చెప్పుకుంటా వాళ్ళు చెప్తారు. రావు 800 పైన ఇంకోటి వాళ్ళు ఎందుకు పోతుంది వాళ్ళకి తెలిసింది. మనం చెప్తే కదా వాళ్ళకి తెలిసి ఎంత పోతుంది. ఇమ్మీడియట్ జోరుగా అనుకోవాలి. ఎవడని తిట్టడం పర్వాలేదు. ఇమ్మీడియట్ ఫాస్ట్గా జోరుగా కస్టమర్కి కూడా రేపు నాకు కూడా పర్లేదు. ఓపెన్ ಮಾಡಿ నువ్వు అది చెప్పలేదంట కదా, దానికే చెప్పింది నేను. నువ్వు ప్రతి పాయింట్ చెప్పాల్సిన అవసరం లేదు. అనౌన్స్ చేస్తానే ఉండవు పాయింట్. నేను చెప్పుకున్నాను. నేను చెప్పేదిలే ఇమ్మీడియట్ చెప్పొద్దు అని. అంటే ఇక్కడ ఎంచిపోతా ఉంటాను వాళ్ళకి తెలిసారు. అందుకే తెలిసి ಲೈಟ್ ಬಂದ್ ಮಾಡಿ. ಲೈಟ್ ಆಫ್ ಮಾಡಿ. ಸರ್ ಬೋರಲಲ್ಲಿ ನೋಡಿ, ಇವತ್ತು ಸಿಲ್ಟ್ ಬಂದಿದೆ ನಾಳೆ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ನನ್ನ ಪ್ರಕಾರ ಹಾಕ್ಸಿದ್ರೆ ಒಳ್ಳೇದೇ ನಿಮಗೆ. ಯಾಕೆಂದರೆ ಡ್ರಿಲ್ಲರ್ ಯಾವುದು ಸುಮ್ಮನೆ ಹೇಳೋದು ನಿಮ್ಮ ಸೇಫ್ಟಿಗೋಸ್ಕರ ಹೇಳಿರ್ತಾರೆ ಅವರು, ಫಿಲ್ಟರ್ ಪೈಪ್ ಹಾಕಿ ಅಂತ. ಯಾಕೆಂದರೆ ಬೋರ್ ನಾಳೆ ದಿನ ಕೊಲಾಪ್ಸ್ ಆಯ್ತು ಅಂದ್ಕೊಳ್ಳಿ, ನಿಮಗೆ ತಾನೇ ಕಷ್ಟ ಇದೆ. ಅದರಿಂದ ಹೇಳ್ತಾರೆ ನಾನು ಡ್ರಿಲ್ಲಿಂಗ್ ಟೈಮಲ್ಲಿ. ಇವಾಗ ಕ್ಯಾಮ್ರಾ ಬಿಟ್ಟು ನೋಡಿ ಅಂತ ಹೇಳ್ತಾರೆ, ಒಪ್ಕೊಳ್ತೀನಿ. ಡ್ರಿಲ್ಲಿಂಗ್ ಟೈಮಲ್ಲಿ ನಿಮಗೆ ತೋರಿಸಿರ್ತಾರೆ ಅವ್ರು ಏನು ಪ್ರಾಬ್ಲಮ್ ಇರುತ್ತೆ ಅಂತ ಎಕ್ಸಾಕ್ಟಾಗಿ. ನೀವು ಇದ್ದರೆ ಯಾರಾದರೂ ಲೈವಲ್ಲಿ ಇಲ್ಲಿ ಇದ್ದಾಗ ಅವ್ರು ಎಕ್ಸಾಕ್ಟ್ಲಿ ತೋರಿಸಿರ್ತಾರೆ ನೋಡಿ, ಈ ಥರ ತೊಂದರೆ ಇದೆ ಅಂತ. ಕ್ಯಾಮ್ರಾಲಿ ಒಂದು ಲೆವೆಲ್ಲಾಗೆ ನೋಡ್ಕೊಳ್ಳೋದು ಅಷ್ಟೇ. ಎಕ್ಸಾಕ್ಟ್ ಪಕ್ಕಾ ಸೊಲ್ಯೂಷನ್ ಇದ್ದೇ ಪ್ರಾಬ್ಲಮ್ ಅಂತ ಯಾರ ಕೈಲಿ ಹೇಳೋಕ್ಕಲ್ಲ. ನಮ್ಮ ಕೈಲಂತೂ ಆಗೋಕ್ಕಾಗಲ್ಲ. ಓಪನ್ ಆಗಿ ಹೇಳ್ತೀನಿ. ಬೇರೆ ಹೇಳ್ಬೋದು ಯಾರಾದರೂ, ನಮ್ಮ ಕೈಲಂತೂ ಹೇಳೋಕ್ಕಲ್ಲ. ಏನಿದೆ ಅದು ಕಣ್ಣಿಗೆ ಕಾಣಿಸೋದು ಹೇಳ್ತೀರಷ್ಟೇ. ಜಸ್ಟ್ ಅದು ರೆಫರೆನ್ಸ್ ಅಲ್ಲಿ ಏನಿದೆ ಅಂತ ಕಣ್ಣಿಗೆ ನೋಡ್ತೀರಷ್ಟೇ.
ಇಲ್ಲ ಇಲ್ಲ, ಅದು ಬಂಡೆ ನೋಡಿ, ಬ್ಲ್ಯಾಕ್ ಬಂಡೆ ವೈಟ್ ಬಂಡೆ ನೋಡಿ, ಕೆಳಗಡೆ ಬ್ಲ್ಯಾಕ್ ಬಂಡೆ ಚೇಂಜ್ ಆಗಿರೋದು, ಕಟಿಂಗ್ಸು ಚೇಂಜ್ ಆಗಿರೋದು ಅಷ್ಟೇ ನೋಡಿ. ಮತ್ತೆ ಬ್ಲ್ಯಾಕ್ ಬಂಡೆ ವೈಟ್ ಬಂಡೆ, ಇಷ್ಟೊತ್ತು ವೈಟ್ ಬಂಡೆ, ಇವಾಗ ತಾನೇ ಬ್ಲ್ಯಾಕ್ ಬಂಡೆ ಬರ್ತದೆ 1150 ಆದಮೇಲೆ, 1150 ಆದಮೇಲಲ್ಲ, 100 ಆದಮೇಲಲ್ಲ, 1100 ಆದಮೇಲೆ ಬಂಡೆ ಫುಲ್ ಚೇಂಜ್ ಆಗ್ತದೆ. ಇಷ್ಟವರೆಗೂ ಒಂದೇ ವೈಟ್ ಬಂಡೆನೇ ಇದ್ದಿದ್ದು ಆಲ್ಮೋಸ್ಟ್, ಸ್ವಲ್ಪ ಬಂಡೆ ಬೇರೆ ಬೇರೆ ಇತ್ತು. ನೋಡಿ ರೆಡ್ ಬಂಡೆ ಎಲ್ಲ ಮಿಕ್ಸಿಂಗ್ ಇದೆ. ನೀರಿಗೊಂದು ಮಟ್ಟಿಗೆ ಸಿಕ್ಕಿದೆ, ನೀರು ಒಂದು ಮಟ್ಟಿಗೆ ಸಿಕ್ಕಿಲ್ಲ, ನೀರಿಷ್ಟು ಕ್ಲಾರಿಟಿ ಇರ್ತಾ ಇದ್ದಿಲ್ಲ. ಬೋರ್ ಹಾಕಿ ಎಷ್ಟು ದಿನ ಆಯಿತು? ನೆನ್ನೆ ಹಾಕಿ ಎಷ್ಟು ಕ್ಲಾರಿಟಿ ಇದೆ ಅಂದರೆ ಗ್ರೇಟ್ ಫಸ್ಟ್ ಆಫ್ ಆಲ್. ಯಾಕಂದರೆ ಕೆಲವೊಂದು ಬೋರಲ್ಲಿ ಬಿಟ್ಟರೆ ಕ್ಯಾಮ್ರಾನೇ ಸರಿ ಇಲ್ಲ ಅಂತಾರೆ. ಯಾಕಂದರೆ ಅಲ್ಲೆಲ್ಲ ಹಾಲು ಥರ ಇರ್ತದೆ, ಅಲ್ಲಿ ಹಾಲು ಥರ ಇರ್ತದೆ. ಹಾಂ, ಎಷ್ಟು ನೋಡಿ ನೋಡೋದು, ಸ್ವಲ್ಪ ಡೌನ್ ಮಾಡು. ಇಲ್ಲೊಂದು ಸೋರ್ಸ್ ಇದೆ ನೋಡಿ, ಈ ಜಾಗ ದೊಡ್ಡ ಸೋರ್ಸ್. ಮೀಡಿಯಮ್ ದೊಡ್ಡ, ತುಂಬ ದೊಡ್ಡದೊಂದು ಹೇಳಲಿಕ್ಕೆ ಏನು ಬರಲ್ಲ, ಇದೇ ಸೋರ್ಸ್ ಇದೆ ಒಟ್ಟಲ್ಲಿ. ಇನ್ನೊಂದು, ನೀರು ವಾಟರ್ ಫ್ಲೋ ಇರೋದಕ್ಕೆ ನೀರು ಅಷ್ಟು ಮೇಲೆ ಬಂದಿದೆ. ನೀರು ವಾಟರ್ ಫ್ಲೋ ಇಲ್ಲ ಅಂದರೆ ಅಷ್ಟು ಮೇಲೆ ಬರ್ತಾ ಇದ್ದಿಲ್ಲ. ಇವಾಗ ಮೋಟ್ರ್ ಆನ್ ಮಾಡಿ ಎಲ್ಲ ನೀವು ಕ್ಯಾಮ್ರಾ ಬಿಟ್ಟರು 600ರಿಂದ 700 ಹೋಗಿ ನಿಂತ್ಕೊಳ್ಳುತ್ತೆ. ಇಲ್ಲ ಅಷ್ಟಲ್ಲಿ ವೇರಿಯೇಷನ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ. 1120 350 ನೋಡಲ್ಲ, 350ಗೆ ಇರಲ್ಲ ಅಲ್ಲಿ ನೀರು. ಮೋಟ್ರ್ ಆನ್ ಮಾಡಿದ್ರೆ ಎಲ್ಕೊಂಡು ಕೆಳ ಹೋಗುತ್ತೆ. ಬಿಡಿ, ಇವಾಗ ಬೇಗೂರಲ್ಲೆಲ್ಲ ಫಸ್ಟೆಲ್ಲ ಏನು ಇವಾಗೂ ಅದೇ ಪ್ರಾಬ್ಲಮಲ್ಲಿ, ಬೋರ್ ಹಾಕಿದ್ರೆ 1 ಇಂಚ್ ನೀರು ಮೇಲೆ ಬರಲ್ಲ. ಕ್ಯಾಮ್ರಾ ಬಿಟ್ಟರೆ ನೀರು ಇರ್ತದೆ, ಮೋಟ್ರ್ ಬಿಟ್ಟರೆ ನೀರು ಬರ್ತದೆ. ಆ ಕೆರೆ ಎಲ್ಲ ಹಳ್ಳ ಹೊಡೆದ್ಬಿಟ್ಟಿದ್ರಲ್ಲ, ಎಷ್ಟೇ ಬೋರ್ ಹಾಕಿದ್ರು ಎಲ್ಲ ನೀರೆಲ್ಲ ಕೆಳಗಡೆ ಇಲ್ಲಿ ಎಲ್ಲಿ ಸರ್ಕ್ಯುಲೇಷನ್ ಆಗ್ತಾಯಿದೆ ಕೆಳಗಡೆ. ಇವಾಗ ನಿಮ್ಮ ಮೇಲೆ ನೀರು ಬರುತ್ತೆ. ಮೊದಲೆಲ್ಲ ಫುಲ್ ತೊಂದರೆ ಇತ್ತು, ಆ ಕೆರೆ ಉಳ್ತಾಗ ಟೈಮಲ್ಲಿ ಫುಲ್ ತೊಂದರೆ, ಏರಿಯಾ ಫುಲ್ ಪ್ರಾಬ್ಲಮ್ ಆಗಿತ್ತು. ಯಾರು ಬೋರಲ್ಲಿ ನೀರಿದ್ದಿಲ್ಲ ಅಲ್ಲಿ. ಆದರೆ ಒಂದೊಂದು ಕಡೆ ಒಂದೊಂದು ಇರ್ತದೆ. ಕೆಲವೊಂದು ಕಡೆ ಡ್ರಿಲ್ಲಿಂಗ್ ಮಾಡ್ರೆ ಮೇಲೆ ಬರ್ತದೆ, ಒಂದೊಂದು ಟೈಮ್ ಏನಾಗುತ್ತೆ ಏರ್ ಪಾಸ್ ಆಗಿಬಿಡ್ತದೆ, ಏರ್ ಪಾಸು ಡ್ರಿಲ್ಲಿಂಗ್ ಆಗಲ್ಲ. ತುಂಬ ವಿಚಿತ್ರ ಪ್ರಾಬ್ಲಮ್ ಬರ್ತದೆ. ಡ್ರಿಲ್ಲರ್ಗೆ ಮೈನ್ ಎಕ್ಸಾಕ್ಟ್ ಕಂಡೀಷನ್ ಗೊತ್ತಾಗ್ತಾ ಇರುತ್ತೆ, ಏನಾಗ್ತದೆ ಸಿಚುವೇಷನಲ್ಲಿ ಅಂತ. ಸೋರ್ಸ್ ಇದ್ರೇ ನೀರು ಕ್ಲಾರಿಟಿ ಇರೋದು, ಸೋರ್ಸ್ ಇಲ್ಲ ಅಂದ್ಕೊಂಡು ನೀರು ಕ್ಲಾರಿಟಿ ಇರಲ್ಲ, ಹಾಲು ಥರ ಇರ್ತದೆ ನೀರು. ನೋಡಿ ಈ ಥರ ಇನ್ನೂ ಫಸ್ಟ್ ಆಗಿಬಿಡುತ್ತೆ, ಏನೂ ಗೊತ್ತಾಗಲ್ಲ. ಇದಾದ್ರು ಸ್ವಲ್ಪ ಕಾಣಿಸಲ್ಲ, ನಾ ಕೆಳ ಹೋಗ್ತಾ ನೋಡಿ, ಅದು ಕಾಣಿಸಲ್ಲ ನೋಡಿ. ಬಾಟಮ್ ಲೆವೆಲ್ ಒಂದು 50 ಅಡಿ ರೋಡ್ ಮೇಲೆ ಏನೂ ಕಾಣಿಸಲ್ಲ ಮೇಲಿಂದ ಕೆಳಗಡೆವರು, ಸೋರ್ಸ್ ಇಲ್ಲ ಅಂದರೆ ಬೋರಲ್ಲಿ. ಸುಮ್ಮನೆ ಬಿಡಬೇಕು ಎತ್ತಬೇಕು ಅಷ್ಟೇ. ಕಸ್ಟಮರ್ ಸೈಡ್ ಕೊಟ್ಟೋಗ್ಬಿಡ್ತಾರೆ, ಇನ್ನೇನು ನೋಡೋದಿಲ್ಲ ಅಂತ. ಆ ಥರ ಇರುತ್ತೆ ಮೂವ್ಮೆಂಟ್. ಸೋರ್ಸ್ ಇಲ್ಲ ಅಂದರೆ ನೀರಂತೂ ಇದೆ, ಸಿವಿಲ್ ಡ್ರೈವರ್ ಸಜೆಸ್ಟ್ ಮಾಡಿದೆ ಅಂದರೆ ಹಾಕ್ಕೊಟ್ರೆ ಒಳ್ಳೇದು ನನ್ನ ಪ್ರಕಾರ. ಇವತ್ತಿಲ್ಲ ನಾಳೆ ದಿನ ಅಟ್ಯಾಕ್ ಆದರೆ ಏನು ಮಾಡೋಕ್ಕಾಗಲ್ಲ, ಅದೆಲ್ಲ ಇರ್ತವೆ ಸಿಚುವೇಷನ್. ಸಿಲ್ಟ್ ಬಂತು ಏನು ತೊಂದರೆ ಆಗುತ್ತೆ ತೋರಿಸ್ತೀನಿ ನೋಡಿ. ಒಂದು ಲಾಸ್ಟಲ್ಲಿ ತೋರಿಸ್ತೀನಿ. ಒಂದು ಕಸ್ಟಮರ್ಗೆ ಹೇಳಿದ್ರಿ ಫಸ್ಟ್ ಡ್ರಿಲ್ಲಿಂಗ್ ಟೈಮಲ್ಲಿ ಹಾಕ್ಕೊಳ್ಳಿ ಅಂತ, ಕೇಳಿಲ್ಲ. ಆ 4 ತಿಂಗಳಾದಮೇಲೆ ಮೋಟ್ರ್ ರಿಪೇರಿ ಆಯಿತು, ಸಿಲ್ಟೆಲ್ಲ ಬಂದು ಮೋಟ್ರೆಲ್ಲ ಅಟ್ಯಾಕ್ ಆಗಿ ಮೋಟ್ರೆಲ್ಲ ತೊಂದರೆ ಆಯಿತು. ಆಮೇಲೆ ಇವಾಗ ಹಾಕ್ಸಿದ್ದಾರೆ, ಅದ್ರದ್ದು ಎಲ್ಲ ವೀಡಿಯೋ ಇದೆ ತೋರಿಸಿ. ಮೋಟ್ರ್ ಹತ್ರೆಲ್ಲ ಕುತ್ಕೊಂಡಿರುತ್ತೆ. ಹೋಲ್ಡೈನ್ ಎಷ್ಟು ಅಡಿ ನೋಡು, ಡೌನ್ ಮಾಡಿ, ಎಷ್ಟು ಅಡಿ ನೋಡು. ಹಲೋ, 1 hour. ಹೌದು. $12:30 ಬಿಡಿ.
ನೀರು ಹೋಗ್ತಾ ಇರುತ್ತೆ, ಅಲ್ಲಿ ಪಂಚರ್ ಆಯಿತು ಅಂದರೆ ಹಂಗೆ ನೀರು ಲೈಸಾಗಿ ಮೇಲೆ ಬರುತ್ತೆ. ಒಂದೇ ಟೈಮ್ ಬರೋಲ್ಲ, ಸ್ವಲ್ಪ ಸ್ವಲ್ಪ ಬರ್ತದೆ. ಯಾಕಂದರೆ ಅದೇ ಕಲೆಕ್ಷನ್ ಇನ್ನೊಂದು ಬೋರ್ವೆಲ್ಗೆ ಇರುತ್ತೆ ಎಲ್ಲಾದರೂ. ಇದೇ ಅಂತಿಲ್ಲ, ಒಂದೇ ಬೋರ್ವೆಲಿಂದ ಎಷ್ಟೋ ಬೋರ್ವೆಲ್ಗೆ ಕನೆಕ್ಟ್ ಇರುತ್ತೆ. ತುಂಬ ಹತ್ತಿರ ಇರ್ತಿಲ್ಲ, ದೂರ ದೂರ ಇರ್ತದೆ. ತುಂಬ ಹತ್ತಿರ ಇದ್ದಾಗ ಏನಾದ್ರು ದೊಡ್ಡ ಹೋಲ್ ಇದ್ದಾಗ ಏರ್ ಪಾಸ್ ಆಯಿತು ಡ್ರಿಲ್ಲಿಂಗ್ ಆಗಿ ಇಬ್ಬರು ಡ್ರಿಲ್ಲಿಂಗ್ ಆಗಲ್ಲ. ಅವಾಗ ಡ್ರಿಲ್ಲಿಂಗ್ ಸ್ಟಾಪ್ ಆಗಿಬಿಡುತ್ತೆ. ನೋಡಿ ಇವಾಗ ಹೆಂಗಾಗಿದೆ ನೋಡಿ, ಫುಲ್ ವೈಟಿಶ್ ಇದು ಹಾಲು ಥರ ಆಗ್ಬಿಟ್ಟಿದೆ. ಸೋರ್ಸ್ ಇಲ್ಲ ಅಂದರೆ ಈ ಥರ ಆಗುತ್ತೆ. ನೋಡಿ ಏನು ಕಾಣಿಸೋದಿಲ್ಲ. ನೆಕ್ಸ್ಟ್ ಯಾವ್ದಾದ್ರು ಸೋರ್ಸ್ ಇತ್ತು ಅಂದರೆ ಅಲ್ಲಿ ಕ್ಲಿಯರ್ ಆಗುತ್ತೆ ಆಟೋಮೆಟಿಕ್ ಕ್ಯಾಮ್ರಾ. ಅಲ್ಲ ನೀರು ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ಇಲ್ಲಿ ಸರ್ಕ್ಯುಲೇಷನ್ ಇಲ್ಲ, ಮೂವ್ಮೆಂಟ್ ಇಲ್ಲ, ಏನಿಲ್ಲ ಇಲ್ಲಿ. ಕೆಲವೊಂದು ಬೋರ್ಲಿ ಮೇಲಿಂದ ಕೆಳವರೆಗೂ ಒಂದು ತಿಂಗಳು ಬಿಟ್ಕೊಂಡ್ಬಿಟ್ರು ಇದೇ ಪೊಸಿಷನ್ನೇ, ಒಂದಿನ ಬಿಟ್ಕೊಂಡ್ಬಿಟ್ರು ಇದೇ ಪೊಸಿಷನ್ನೇ. ಸ್ಪಟಿಕ್ ಉಪ್ಪು ಏನಾರು ಹಾಕಿ ಕ್ಲಿಯರ್ ಆಗಲ್ಲ, ಯಾಕಂದರೆ ಸ್ಟಾಕ್ನೂ ಇರ್ತದೆ. ಅದೇ ಲಾಸ್ಟ್ ಸೋರ್ಸ್ 1230. ಕೆಳಗಡೆ ಬಾಟಮ್ ಎಲ್ಲ ಸೋರ್ಸ್ ಸಿಕ್ಕಿದ್ರೆ ಡ್ರಿಲ್ಲಿಂಗ್ ಮಾಡೋಕ್ಕಾಗದೆ ನಿಲ್ಲಿಸ್ಬಿಟ್ಟಾದ್ರೆ ಕೆಳಗಡೆ ನಿಮ್ಗೆ ಅಲ್ಲಿ ಕಾಣಿಸ್ತಲ್ಲ ಸಿಲ್ಟು, ಆ ಥರ ಕಾಣಿಸುತ್ತೆ. ಇದರಲ್ಲಿ ಅದೇ ಥರ ಕಾಣಿಸುತ್ತೆ. ಅದು ಮೋಟ್ರ್ ಹಾಕಿದ್ಮೇಲೆ, ಮೋಟ್ರ್ ಹಾಕೊಂಡು 2 ಡೇಸ್ ಆದಮೇಲೆ ಅದು ಕೆಳಗಡೆ ಕಾಣಿಸಲ್ಲ. ಕೆಳಗಡೆ ಬಾಟಮಲ್ಲಿ ಡ್ರಿಲ್ಲಿಂಗ್ ಮಾಡೋಕ್ಕಾಗದೇ ನಿಲ್ಲಿಸ್ತಾರಲ್ಲ, ಅದರಲ್ಲಿ ನೋಡಿದ್ರೆ ಫುಲ್ ಕೆಳಗಡೆವರೆಗೂ ಹಂಗೆ ಇರ್ತದೆ. ಯಾಕಂದ್ರೆ ಕೆಳಗಡೆವರೆಗೂ ನೀರು ಸರ್ಕ್ಯುಲೇಷನ್ ಆಗ್ತಾ ಇರುತ್ತೆ. ₹1250 ಬಿಟ್ಕೊಂಡ್ರೆ ಸಾಕು ಮೋಟ್ರ್ ಅಷ್ಟೇ. ಎಷ್ಟಿರೋ ಟೋಟಲ್ ಬೋರಲು? 350. ಹಾಂ 350 ಅವಶ್ಯಕ. ಕೆಳಗಡೆ ಬಿಟ್ಟರೆ ವೇಸ್ಟು. ಓಲ್ಡೇಜ್ ಅದು ಎಂಡು ಹಾಂ ಎಂಡು 1330. 1332 ಇದೆ. 2 ಫೀಟ್ ಅಂದರೆ 5 ಫೀಟ್ 130. 1330 ಇಲ್ಲ. ಇವಾಗ ಯಾವುದೇ 1000 ಅಡಿ ಡ್ರಿಲ್ಲಿಂಗ್ ಮಾಡಿದೆ ಅನ್ಕೊಡಿ, 1000 ಅಡಿ ಕ್ಯಾಮರಾ ತೋರಿಸಲಿಕ್ಕಾಗಲ್ಲ. ಎಂಥ ಟೈಮಲ್ಲಿ ಡಸ್ಟ್ ಎಲ್ಲ ಬಿಡ್ತಾ ಇರುತ್ತೆ ಕೆಳಗಡೆ, ಸಿಲ್ಟ್ ಬರುತ್ತೆ. 20 ಫೀಟ್ ಮಿಸ್ಸೇ ಇಲ್ಲ. ಅದೇ ನೀವು ಫಿಲ್ಟರ್ ಪೈಪ್ ಹಾಕಿದ್ರೆ 1000 ಅಡಿಗೆ 40 ಅಡಿ ಎಷ್ಟು ಹೋಗುತ್ತೆ, ಹೆಂಗೆ ಹೋಗುತ್ತೆ ಅಂತ ಹೇಳ್ತಾರೆ. ಯಾರಿಗೂ ಗೊತ್ತಾಗಲ್ಲ ಅದು. 20 ಅಡಿ ಪೈಪು ಕಲರ್ ಜಾಯಿಂಟ್ ಆಯಿತು ಅಂದರೆ ಎಷ್ಟಾಗಬೇಕು? 40 ಅಡಿ ಬರಬೇಕು ಅಂತ. 40 ಅಡಿ ಬರಲ್ಲ, ಹೆಂಗೆ ಬರ್ತದೆ? ಕಲರ್ ಇದು 20 ಅಡಿ ಪೈಪ್ ಜಾಯಿಂಟ್ ಆಯಿತು ಅಂದರೆ 3.5 ಇಂಚ್ 7 ಇಂಚ್ ಹೋಯ್ತು. 7 ಇಂಚ್ ಅಂದರೆ 2 ಪೈಪ್ ಸೇರಿ 40 ಅಡಿ ಬರಲ್ಲ. 39 ಪಾಯಿಂಟ್ ಅದಲ್ಲ ಯಾರು ಇದ್ರೆ ಅದು ಫಿಲ್ಟರ್ ಪೈಪ್ ಚೆಪ್ತದೆ. ಫಿಲ್ಟರ್ ಪೈಪ್ ಈ ಕೇಸಿಂಗ್ ಪೈಪ್ ಅಂತ ಇದು ಕರೆಕ್ಟ್ 20 ಅಡಿ ಇದೆ. 20 ಅಡಿ ಜಾಯಿಂಟ್ ಮಾಡ್ಬಿಟ್ಟು ಕಾಲರ್ ಇಟ್ಟರೆ ಕರೆಕ್ಟಾಗಿ ಬರ್ತದೆ. ಅದೇ ಇದರಲ್ಲಿ ಸ್ವಲ್ಪ ಹಾಕ್ತಾನೆ, ಇದರಲ್ಲಿ ಸ್ವಲ್ಪ ಹಾಕಿ. ಇದು ಫಿಲ್ಟರ್ ಪೈಪ್ ಹಂಗಿಲ್ಲ. 2 ಜಾಯಿಂಟ್ ಮಾಡಿದ್ರೆ 39.5 39 ಕಾಲು ಈ ಥರ ಬರ್ತದೆ. ಮುಕ್ಕಾಲೆರಡು ಆ ಥರ. ಒಂದೊಂದು ಕಂಪ್ನಿ ಒಬ್ಬೊಂದು 1 ಇಂಚ್ ಎಕ್ಸ್ಟ್ರಾ ಬಿಟ್ಟಿರ್ತಾನೆ. ಕಮ್ಮಿ ಯಾರು ಮಾಡಲ್ಲ, 1 ಇಂಚ್ ಎಕ್ಸ್ಟ್ರಾ ಬಿಟ್ಟರೆ ಅದ್ರದ್ದು ಏನೂ ಆಗಲ್ಲ. ಒಂದು 20 ಅಡಿ ಹೋಗೋದಾಗುತ್ತೆ. ಡೈ ಕಂಪ್ನಿ ಡೈ ಯಾವ ಥರ ಇರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ.